ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಈ ತರಗತಿಯಲ್ಲಿ 3ನೇ ತರಗತಿಯ ಕಲಿ ಕನ್ನಡ ಭಾಗ 1ರ ಕಲಿತ ಪಾಠ ಒಂದು ಪದ್ಯದ ಬಗ್ಗೆ ನಾವು ಈ ತರಗತಿಯಲ್ಲಿ ನಾವು ನೋಡೋಣ ಮಕ್ಕಳೇ. ಇವಾಗ ಕಲಿತ ಪಾಠ ಅಂತಂದರೆ ಏನಂತಂದರೆ ಲೆಸನ್ ಲರ್ನ್ಡ್, ಒಂದು ಕಲಿತ ಪಾಠ. ಲೆಸನ್ ಲರ್ನ್ಡ್ ಒಂದು ಪದ್ಯ ಪೊಯಮ್ ಬಗ್ಗೆ ನಾವು ಈ ತರಗತಿಯಲ್ಲಿ ಕಲಿಯೋಣ ಮಕ್ಕಳೇ. ನಾ ಪಾಟಿ ಹೊತ್ತು ಹೊಸ ಬಟ್ಟೆ ಧರಿಸಿ ನಡೆದಿದ್ದೆ ಶಾಲೆ ಕಡೆಗೆ ಅಂತಂದರೆ, ನಾ ಪಾಟಿ ಹೊತ್ತು ಹೊಸ ಬಟ್ಟೆ ಧರಿಸಿ, ಹೊಸ ಬಟ್ಟೆ ಮೀನ್ಸ್ ಹೊಸ ಕ್ಲಾತನ್ನು ಧರಿಸಿ ಹಾಕಿಕೊಂಡು ನಡೆದಿದ್ದೆ ಶಾಲೆ ಕಡೆಗೆ. ಅದು ನಡೆದಿದ್ದೆ ಅಂತಂದರೆ ಹೋಗ್ತಾ ಇರೋದನ್ನು ನಡೆದಿದ್ದೆ ಅಂತ ಕರಿತೀವಿ. ಶಾಲೆ ಅಂತಂದರೆ ಸ್ಕೂಲ್, ಕಡೆಗೆ ಮೀನ್ಸ್ ದಾರಿ, ಆ ಕಡೆ ಶಾಲೆ ಕಡೆಗೆ ನಡೆದಿದ್ದೆ ಅಂತ ಹೇಳುತ್ತೆ. ನಾ ಪಾಟಿ ಹೊತ್ತು ಹೊಸ ಬಟ್ಟೆ ಧರಿಸಿ ನಡೆದಿದ್ದೆ ಶಾಲೆ ಕಡೆಗೆ ಅಂತ ಆ ಮಗು ಹೇಳುತ್ತೆ. ಆ ಹಾಳು ನಾಯಿ ತೆರೆದಿತ್ತು ಬಾಯಿ. ಆ ಮಗು ಏನು ಮಾಡುತ್ತೆ, ಆ ನಾಳು ನಾಯಿ ಅಂತಂದರೆ ಒಂದು ನಾಯಿ ತೆರೆದಿತ್ತು ಬಾಯಿ ಅಂತ ಏನು ಮಾಡುತ್ತೆ, ಅದು ತೆರೆದಿತ್ತು ಅಂತಂದರೆ ಓಪನ್ ಮಾಡ್ಕೊಂಡಿರುತ್ತೆ ಬಾಯಿನ. ಬಾಯಿ ಮೀನ್ಸ್ ಮೌತ್ ಅಂತ ಕರಿತೀವಿ. ಮಲಗಿತ್ತು ಅಂತಂದರೆ ಅದು ಮಲಗಿತ್ತು, ನಿದ್ರಾ ಒಂದು ಸ್ಥಿತಿಯಲ್ಲಿತ್ತು, ಮಲಗಿತ್ತು. ಮರದ ಕೆಳಗೆ ಆ ನಾಯಿ ಎಲ್ಲಿ ಮಲಗುತ್ತೆ, ಮರದ ಕೆಳಗೆ ಆ ನಾಯಿ ನಿದ್ದೆಯನ್ನು ಮಾಡ್ತಾ ಇರುತ್ತೆ. ಆ ಆಡು ನಾಯಿ ತೆರೆದಿತ್ತು ಬಾಯಿ, ಮಲಗಿತ್ತು ಮರದ ಕೆಳಗೆ. ಏನು ಮಾಡುತ್ತೆ, ನಾ ಸುಮ್ಮನಿರದೆ ಕಲ್ಲೊಂದು ಎತ್ತಿ. ಆ ಮಗು ಏನು ಮಾಡುತ್ತೆ, ನಾ ಸುಮ್ಮನಿರದೆ ಅಂತಂದರೆ ನಾಯಿ ನೋಡಿದ ತಕ್ಷಣ ಮಗು ಏನು ಮಾಡುತ್ತೆ, ಸುಮ್ಮನಿರಲ್ಲ. ಏನು ಮಾಡುತ್ತೆ, ಕಲ್ಲೊಂದು ಎತ್ತಿ. ಏನು ಮಾಡುತ್ತೆ, ಮಕ್ಳು ಏನು ಮಾಡ್ತಾರೆ, ನಾಯಿ ನೋಡಿದ ತಕ್ಷಣ ಕಲ್ಲು ತಗೊಂಡು ಒಸೆಯೋದು ಹಂಗೆ ಮಾಡ್ತಾರೆ. ಒಗೆದಿದ್ದೆ ಅದರ ಎಡೆಗೆ ಅಂತಂದರೆ, ಒಗೆದಿದ್ದೆ ಅಂದರೆ ಎಸೆದಿದ್ದೆ, ಅದರ ಕಡೆಗೆ ಅದರ ಎಡೆಗೆ ಅಂತಂದರೆ ಅದ್ರ ಕಡೆ ಕಲ್ಲು ತಗೊಂಡು ಎತ್ತಿ ಒಗೆಯುತ್ತೆ. ಆವಾಗ ನಾ ಸುಮ್ಮನಿರದೆ ಕಲ್ಲೊಂದು ಎತ್ತಿ ಒಗೆದಿದ್ದೆ ಅದರ ಕಡೆಗೆ. ಆ ಥರ ಏನು ಮಾಡುತ್ತೆ, ನಾಯಿಗೆ ಆ ಥರ ಒಂದು ಕಲ್ಲು ಎಸೆಯೋದು ಆ ಥರ ಮಾಡಬಾರ್ದು ಮೂಕ ಪ್ರಾಣಿಗಳಿಗೆ, ಆಯಿತಾ ಮಕ್ಕಳೇ. ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು, ಇಟ್ಟಿತ್ತು ನನಗೆ ಕಣ್ಣು ಅಂತಂದರೆ ಮಕ್ಕಳೇ, ಅದು ಸಿಟ್ಟಿಗೆದ್ದು, ಇವಾಗ ಸುಮ್ಮನಿರೋ ಒಂದು ನಾಯಿಗೆ ಕಲ್ಲು ತೊಗೊಂಡು ಹೆಸ್ರು ಏನು ಮಾಡುತ್ತೆ, ಅದು ಕೋಪ ಬರುತ್ತಲ್ವ ಮಕ್ಕಳೇ. ಆವಾಗ ಏನು ಮಾಡುತ್ತೆ, ಕೆದರಿತ್ತು ಕಾಲು, ಮಣ್ಣಲ್ಲಿ ಕಾಲನ್ನು ಕೆದರುತ್ತೆ. ಎಲ್ಲ ಎಳೆದು ಮಣ್ಣು ಹೊರಕ್ಕೆ ಹಾಕುತ್ತೆ, ಸಿಟ್ಟು ತೋರಿಸುತ್ತೆ. ಮಣ್ಣನ್ನು ಎಲ್ಲ ಕಡೆ ಅದು ಸ್ಪ್ರೆಡ್ ಮಾಡುತ್ತೆ, ಹರಡುತ್ತೆ ಮಕ್ಕಳೇ. ಇಟ್ಟಿತ್ತು ನನಗೆ ಕಣ್ಣು, ಅದೇನು ಮಾಡುತ್ತೆ, ನನ್ನ ಕಡೆಗೆ ಗುರಿ ಇಟ್ಟು ಕಾಲು ಕೆದರುತ್ತಿರುತ್ತೆ, ಮಣ್ಣೆಲ್ಲ ಹರಡುತ್ತಿರುತ್ತೆ, ನನ್ನ ಕಡೆ ನೋಡ್ತಾ ಇರುತ್ತೆ. ಕವಿ ಯಾವ ರೀತಿ ಒಂದು ಮಗು ಮಾಡಿರೋದನ್ನು ಒಂದು ಪದ್ಯದ ಮುಖಾಂತರ, ಒಂದು ಕಲಿತ ಪಾಠ ಪದ್ಯದ ಮುಖಾಂತರ ಯಾವ ರೀತಿ ಒಂದು ವರ್ಣನೆ ಮಾಡಿದ್ದಾರೆ ಎಂಬುದನ್ನು ನಾವು ನೋಡ್ತಿದ್ವಿ. ಆವೇಶದೊಳಗೆ ಬೊಗಳುತ್ತಾ ಬಂತು. ಆವೇಶ ಅಂತಂದರೆ ಏನಾಯಿತು, ನಾಯಿಗೆ ಕಲ್ಲೆಸ್ದಾಗ ಏನಾಯಿತು, ಕೋಪ ಬಂತು, ಆವೇಶಗೊಂಡಿತು. ಬೊಗಳುತ್ತಾ ಬಂತು, ಬೊಗಳುತ್ತಾ ಅಂತಂದರೆ ಬೌ ಏನಾಗುತ್ತೆ, ಬೊಗಳುತ್ತಾ ಬಂದಿತು. ಬೊಗಳುತ್ತಾ ಬಂತು, ಬಿಡಲಿಲ್ಲ ನನ್ನ ಬೆನ್ನು. ಅದೇನು ಮಾಡುತ್ತೆ, ಅದು ನನ್ನ ಹತ್ರ ಓಡೋಡಿ ಬರುತ್ತೆ, ನಾಯಿ ಬೆನ್ನು ಅಟ್ಟಿಸ್ಕೊಂಡು ಬರುತ್ತೆ. ಮೇಲುಸಿರು ಬಿಡುತ್ತಾ, ಮೇಲುಸಿರು ಅಂತಂದರೆ ಜೋರಾಗಿ ಆ ಮಗು ಕಲ್ಲನ್ನು ಒತ್ತಿ ಏನಾಗುತ್ತೆ, ನಾಯಿ ಅಟ್ಟಿಸ್ಕೊಂಡು ಹೋದಾಗ ಏನಾಗುತ್ತೆ, ಒಂದು ಉಸಿರು ಕಟ್ಟಿದಂಗೆ ಆಗಿರುತ್ತಲ್ಲ, ಅದನ್ನು ಮೇಲುಸಿರು ಅಂತ ಕರಿತೀವಿ ಮಕ್ಕಳೇ. ನಾ ಓಡುತ್ತಿದ್ದೆ ಅಂದರೆ ರನ್ನಿಂಗ್, ಓಡ್ತಾ ಇರೋದನ್ನ ಓಡೋದು. ಕುಂದಿತ್ತು ಮೈಯ ತ್ರಾಣ ಅಂತಂದರೆ, ಕುಂದಿತ್ತು ಅಂತಂದರೆ ಭಯಗೊಂಡಿತ್ತು, ಮೈಯ ತ್ರಾಣ ಅಂತಂದರೆ ಕುಗ್ಗೋದಂಗೆ ಆಗಿತ್ತು, ಭಯಗೊಂಡಿರೋದು ಮಕ್ಕಳೇ. ಕಲ್ಲೆಸೆದ ತಪ್ಪು ಕಲಿಸಿತ್ತು ಪಾಠ ಅಂತಂದರೆ, ಕಲಿಸಿದ್ರೆ ಯಾವ ರೀತಿ ಒಂದು ನಮಗೆ ತಪ್ಪು ಒಂದು ಆಗುತ್ತೆ, ತಪ್ಪಾಗುತ್ತೆ. ಇವಾಗ ಯಾವುದೇ ಒಂದು ಪ್ರಾಣಿ ಸುಮ್ಮನಿರೋದಕ್ಕೆ ಕಲ್ಲೆಸೆದ್ರೆ ನಮ್ಗೆ ಅದರಿಂದ ನಾವೇನು ನಮಗೆ ಪಾಠ ಕಲಿತೀವಿ, ಕಲಿಸಿತ್ತು ಪಾಠ, ನೆನಪಿಡುವ ಹಾಗೆ ಅಂತಂದರೆ ನಮಗೆ
ನೆನಪಿಡುವ ನೆನಪಿನಲ್ಲಿಟ್ಟುವ ಹಾಗೆ ನಾಯಿ ನಮಗೇನು ಮಾಡುತ್ತೆ, ಕಲಿಸಿತ್ತು ಪಾಠ ಅಂಟು ಲೆಸನನ್ನು ನಮಗೆ ಲರ್ನ್ ಮಾಡ್ತು, ನಮ್ಗೆ ಯಾವ ರೀತಿ ನಮಗೆ ಪಾಠ ಕಲಿಸ್ತು ನಾಯಿ ಅನ್ನೋದೇ ಈ ಒಂದು ಪದ್ಯದ ಒಂದು ಸಾರಾಂಶ ಮಕ್ಕಳೇ. ಈ ಒಂದು ಕಲಿತಾ ಪಾಠದ ಒಂದು ಪದ್ಯವನ್ನು ಬರೆದವರು ರಾಜಶೇಖರ್ ಕುಕ್ಕುಂಡ ಅವರು. ಮಕ್ಕಳೇ, ಈ ಒಂದು ಕಲಿತಾ ಪಾಠ ಪದ್ಯದ ನಿಮಗೆ ಇಷ್ಟವಾದಲ್ಲಿ ಮಕ್ಕಳೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು ಮಕ್ಕಳೇ. ಥ್ಯಾಂಕ್ ಯು.